ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಈ ನೆಲಗಡಲೆಕಾಯಿ ಚಟ್ನಿ ಪುಡಿ ಅಥವಾ ಈ ಶೇಂಗಾ ಚಟ್ನಿ ಪುಡಿ ಅಂತಾರಲ್ಲ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಕಪ್ನಷ್ಟು ಕಡಲೆಕಾಯಿ ಬೀಜ. ಇದನ್ನ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿದ್ದೇ ಸಿಕ್ಕರೆ ನೀವು ಅದನ್ನು ಕೂಡ ಉಪಯೋಗಿಸ್ಕೋಬಹುದು. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, 8 ರಿಂದ 10 ಕರಿಬೇವಿನ ಎಲೆ, ಈ ಸೈಜಿಂದು ಒಂದು 4-5 ಬೆಳ್ಳುಳ್ಳಿ ಎಸಳು. ಬೆಳ್ಳುಳ್ಳಿ ತಿನ್ನದೇ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಆದರೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿಟಿಕೆ ಇಂಗು, 1 ಟೀ ಸ್ಪೂನ್ ಜೀರಿಗೆ, 1 ರಿಂದ 1.5 ಟೀ ಸ್ಪೂನ್ ಅಷ್ಟು ಸಕ್ಕರೆ ಅಥವಾ ಬೆಲ್ಲ. ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. 3 ರಿಂದ 4 ಟೀ ಸ್ಪೂನ್ ಅಷ್ಟು ಹಸಿಮೆಣಸಿನ ಪುಡಿ. ನೀವು ಇದನ್ನು ನೋಡ್ಕೊಂಡು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಅಷ್ಟು ಉಪ್ಪು. ಮೊದಲಿಗೆ ಬಾಣಲೆ ಅಥವಾ ಒಂದು ದಪ್ಪ ತಳದ ಪಾತ್ರೆನ ಬಿಸಿಗೆ ಇಟ್ಬಿಟ್ಟು ಈ ಕಡಲೆಕಾಯಿ ಬೀಜ ಅಥವಾ ಶೇಂಗಾನ ಸಣ್ಣ ಉರಿನಲ್ಲಿ ಇದನ್ನು ಹುರ್ಕೋಬೇಕು. ತುಂಬ ಹೈ ಇಟ್ಬಿಟ್ರೆ ಇದು ಬೇಗ ಸೀದೋಗುತ್ತೆ, ಆದರೆ ಕಡಲೆಕಾಯಿ ಹಸಿ ವಾಸನೆ ಹೋಗಿರಲ್ಲ. ಈಗ ಒಂದು 5 ನಿಮಿಷದಿಂದ ಇದು ಹುರಿತಾ ಇದ್ದೀನಿ. ಇದು ಆಗಿದೆ ಅಂತ ಅನ್ನೋದಕ್ಕೆ ನಿಮಗೆ ಒಂದು ಕಡಲೆಕಾಯಿ ಒಡಿತಾ ಇರುವಂಥ ಒಂದು ಶಬ್ದ ನಿಮಗೆ ಕೆಲವು ಕೇಳುತ್ತೆ, ಮತ್ತು ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ತುಂಬ ಸೀಸ್ಬಿಡ್ಬೇಡಿ, ಚೆನ್ನಾಗಿರಲ್ಲ ಅವಾಗ ಚಟ್ನಿ. ಈಗ ಇದನ್ನು ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ತೆಗೆದುಬಿಡೋಣ, ಯಾಕೆಂತಂದರೆ ಇದರಲ್ಲೇ ಇದ್ದರೆ ಮತ್ತು ಸೀದೋಗುತ್ತೆ. ತಟ್ಟೆಗೆ ತೆಗೆದುಬಿಟ್ಟು ಇದನ್ನೊಂದು ಸ್ವಲ್ಪ ಆರಕ್ಕೆ ಬಿಡಬೇಕು. ಮತ್ತು ಈ ಸಿಪ್ಪೆಗಳಿದೆಯಲ್ಲ, ಈ ಥರ ಇದು ತುಂಬ ಸೀದೋಗಿದ್ದರೆ ಅದನ್ನು ಬಿಟ್ಬಿಡಿ. ಬಟ್ ಈಗ ಚೆನ್ನಾಗಿ ನೀವು ಹುರಿದಿದ್ರೆ ಅದ್ರ ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ, ಸಿಪ್ಪೆ ಒಳ್ಳೆಯದು ಬಹಳನೇ. ಈಗ ಇದು ಆರಲಿ ಇದೊಂದು ಸ್ವಲ್ಪ. ಈಗ ಪೂರ್ತಿ ಆರಿರುವಂಥ ಈ ಕಡಲೆಕಾಯಿ ಬೀಜನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಕರಿಬೇವು, ಉಪ್ಪು, ಜೀರಿಗೆ, ಬೆಲ್ಲ ಅಥವಾ ಸಕ್ಕರೆ, ಇಂಗು, ಬೆಳ್ಳುಳ್ಳಿ, ಅರಿಶಿನ ಮತ್ತು ಹಸಿಮೆಣಸಿನ ಪುಡಿ. ಸೊ ಈಗೆಲ್ಲ ಹಾಕಾಗಿದೆ. ಇದನ್ನು ಕೋರ್ಸ್ ಪೌಡರ್, ತುಂಬ ಫೈನಾಗಿ ಮಾಡಬಾರ್ದು. ಯಾವುದೇ ಒಂದು ಈ ಕಡಲೆಕಾಯಿ ಅಥವಾ ಬಾದಾಮಿ, ಗೋಡಂಬಿ ಯಾವ್ದು ತೊಗೊಂಡ್ರು ತುಂಬ ಮಾಡಿಬಿಟ್ರೆ ಅದು ಎಣ್ಣೆ ಅಂಶ ಇರೋದ್ರಿಂದ ಅದರಲ್ಲಿ ಒಂಥರ ಮೆಡ್ಡೆ ಥರ ಆಗಿಬಿಡುತ್ತೆ, ಎಣ್ಣೆ ಬಿಟ್ಬಿಟ್ಟು. ಅದರಿಂದ ಸ್ವಲ್ಪ ಸ್ವಲ್ಪ ಒಂಥರ ಪಲ್ಸ್ ಮಾಡ್ತಾ ನೀವು ಇದನ್ನು ಪೌಡ್ರ್ ಮಾಡಬೇಕು. ಈ ಥರ 1-2-3 ಸಲ ಪಲ್ಸ್ ಮಾಡ್ಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಲ್ಲ ಅಂತಂದರೆ ಕೆಳಗಡೆ ಕೂತಿರುತ್ತೆ. ಇವಾಗ ಇನ್ನೊಂದು 2 ಸಲ ಪಲ್ಸ್ ಮಾಡಿದ್ರೆ ನಮಗೆ ಚಟ್ನಿ ಪುಡಿ ರೆಡಿ. ಈಗ ಇದನ್ನು ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈ ಥರ ತುಂಬ ನುರಿದಿಲ್ಲ ಮತ್ತು ತುಂಬ ತರ್ತರಿಯಾಗೂ ಇಲ್ಲ. ಚಟ್ನಿ ಪುಡಿ ಹದ ಕರೆಕ್ಟಾಗಿದೆ. ಈಗ ಇದು ನೀವೊಂದು ಈ ಥರ ತಟ್ಟೆಗೆ ತೆಕ್ಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಏನಂದರೆ ಈ ಚಟ್ನಿ ಪುಡಿಗಳನ್ನು ಸುಲಭವಾಗಿ ಮಾಡೋದ್ರಿಂದ ನೀವು ಆವಾಗವಾಗೇ ಮಾಡಿ ಸ್ವಲ್ಪನೇ ಮಾಡಿಟ್ಕೊಳ್ಳಿ. ಆವಾಗ ರುಚಿನೂ ಹೆಚ್ಚಿರುತ್ತೆ, ಬೇಗ ಕೆಡೋದು ಇಲ್ಲ. ಪ್ರೋಟೀನಿಂದ ಸಮೃದ್ಧವಾದ ಈ ಶೇಂಗಾ ಚಟ್ನಿ ಪುಡಿ ಅಥವಾ ಈ ನೆಲಗಡಲೆ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ನೀವು ಆರಿದ ಮೇಲೆ ಒಂದು ಗಾಜಿನ ಶೀಶಿಗೆ ತುಂಬಿಟ್ಕೊಳ್ಳಿ. ಒಂದು 10 ರಿಂದ 15 ದಿವಸ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಚಟ್ನಿ ಪುಡಿಗಳನ್ನು ಮಾಡಿದಾಗ ನೀವು ಸ್ವಲ್ಪ ಕ್ವಾಂಟಿಟಿ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಒಂದು ರುಚಿಯಾಗಿರುತ್ತೆ, ಎರಡನೇದು ಬೇಗ ರ್ಯಾನ್ಸಿಡ್ ಆಗಲ್ಲ. ಸೊ ಈಗ ಸುಲಭವಾಗಿ ಮಾಡುವಂಥ ಈ ಶೇಂಗಾ ಚಟ್ನಿ ಪುಡಿನ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.